ನಮಗೆ ಭಾರತ ಗೆಲ್ಲುತ್ತಂತ ಎಲ್ಲ ವಿಶ್ವಾಸ ಇದೆ. ಒಳ್ಳೊಳ್ಳೆ ಆಟಗಾರರು ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ, ವರ್ಲ್ಡಾಗೆಲ್ಲ ಗೊತ್ತಿದೆ. ಭಾರತ ನಮ್ಮ ತಂಡ ಏನಿದೆ ನಂಬರ್ 1 ಸ್ಥಾನವಾಗಿದೆ. ಇವಾಗ ಭಾರತ ಗೆಲ್ಲುತ್ತೆ ಅಂತೇಳಿ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ಅಂದರೆ ಈಗ ಯಾವೆಲ್ಲ ಪ್ಲೇಯರ್ಸ್ ಈಗ ಆಲ್ರೆಡಿ ಇರೋಂಥ ಪ್ಲೇಯರ್ಸ್ ಯಾರು? ರೋಹಿತ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಹಾರ್ದಿಕ್ ಪಾಂಡ್ಯ. ನಾಳೆ ಮ್ಯಾಚಿನ ಏನಂತ ಹೇಳ್ತಾರೆ ಸರ್? ಗೆಲ್ಲುತ್ತಂತ ವಿಶ್ವಾಸ ಇದೆ ನಮಗೆ. ಭಾರತ ಗೆದ್ದೇ ಗೆಲ್ಲುತ್ತೆ. ಅದಕ್ಕೆ ನಾವೆಲ್ಲ ನಮ್ಮ ಚಿತ್ರದುರ್ಗದ ಕ್ರಿಕೆಟ್ ಪರವಾಗಿ, ನಾನು ಆಟಗಾರರ ಪರವಾಗಿ, ನನ್ನ ಪರವಾಗಿ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಇದೆ ಸರ್. ಒಳ್ಳೆ ಮ್ಯಾಚ್ ಇದೆ. 23ನೇ ತಾರೀಕು ಚಾಂಪಿಯನ್ ಟ್ರೋಫಿ ಅಪರೂಪಕ್ಕಿಂತ ಮ್ಯಾಚ್ ಸಿಗೋದು. ಬಟ್ ಇಂಡಿಯಾ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಇಂಡಿಯಾ ಎಲ್ಲ ಲೈನಪ್ಪು ಚೆನ್ನಾಗಿದೆ. ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ತೆಗೆದು ಚೆನ್ನಾಗಿದೆ. ಆ್ಯಕ್ಚುಲಿ ದುಬೈಲಿ ನಡೀತಾ ಇರೋದು ಒಳ್ಳೆ ಮ್ಯಾಚ್ ಇದೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆ ಮ್ಯಾಚ್ ನೋಡಬೇಕು. ತುಂಬ ಕ್ರೇಜ್ ಇದೆ. ಒಳ್ಳೆ ಮಜಾ ಇದೆ ಮ್ಯಾಚು. ಇಂಡಿಯಾ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಅಬೌವ್ 300 ಕ್ರಾಸ್ ಆಗುತ್ತೆ. ಬೌಲಿಂಗಲ್ಲಂತೂ ತುಂಬ ಚೆನ್ನಾಗಿದೆ. ಶಮಿ ಈಸ್ ಎ ಗುಡ್ ಬೌಲರ್. ಮತ್ತೆ ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಫಾರಮಲ್ಲಿ ಬರಬೇಕು. ಭಾಳ ಎಕ್ಸ್ಪೆಕ್ಟೇಷನ್ ಇದೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಆಟ ಆಡಲಿ ಅಂತ. ಆ ಕಡೆ ಝೋನಲ್ಲಿ ಹೇಳಬೇಕು ಅಂದರೆ ಅದೇನಂತ ನಾವು ಐ ಥಿಂಕ್ ಅದೇನು ದೊಡ್ಡ ಟೀಮ್ ಏನಲ್ಲ. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಂದು ಒಳ್ಳೆ ಕ್ರೇಜ್ ಸರ್. ಇಯರ್ ಬೈ ಇಯರ್ ಒಳ್ಳೆ ಕ್ರೇಜ್ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಇಂಥ ಮ್ಯಾಚ್ಗಳು ಸಿಗೋದು ಚೆನ್ನಾಗಿದೆ. ಮ್ಯಾಚ್ ಚೆನ್ನಾಗಿ ಸಕ್ಸಸ್ ಆಗಲಿ. ಇಂಡಿಯಾ ಆಲ್ ದ ಬೆಸ್ಟ್. ಇಂಡಿಯಾ ಗೆಲ್ಲಿ. ಮೂರಿಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದು ಎಲ್ಲ ದೇಶಕ್ಕೆ ಗೊತ್ತು. ನಮ್ಮದು ಏನಂದರೆ ನಮ್ಮ ಇಂಡಿಯಾ ಬಾಲಿಂಗ್ ತೊಗೊಂಡ್ರು ಹೊಡಿತಾರೆ, ಬ್ಯಾಟಿಂಗ್ ತೊಗೊಂಡ್ರು ಹೊಡಿತಾರೆ. ನಮ್ಮ ವಿರಾಟ್ ಕೊಹ್ಲಿ ಏನು ಫಾರ್ಮಿಗೆ ಬರ್ಬೇಕು ಅಷ್ಟೇ ನಮ್ಮದು. ಮತ್ತು ಹೇಗಲ್ಲ ಎಕ್ಸಾಕ್ಟ್ ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಫ್ಯಾಮಿಲಿ ಜೊತೆಗೇನೋ ಅಥವಾ ಫ್ಯಾಮಿಲಿ ಜೊತೆ ನೋಡ್ಬೇಕಂದ್ರೆ ನಾವು ಇಂಡಿಯಾದಾಗಿದ್ದೀವಿ. ಮ್ಯಾಚ್ ಇರೋದು ದುಬೈದಾಗೆ. ಮ್ಯಾಚ್ ಇರೋದಕ್ಕೆ ನಾವು ಎಲ್ಲ ನಮ್ಮ ಚಿತ್ರದುರ್ಗ ಆಟಗಾರಿಗೆ ಅಂತ ಒಂದು ಹೇಳೋದು ಇಷ್ಟಪಡ್ತೀನಿ. ನಾವೆಲ್ಲ ಸೇರಿ ಒಂದು ಹಾಲ್ನಾಗೆ ಈ ಮ್ಯಾಚ್ ಸೆಲೆಬ್ರೇಷನ್ ಮಾಡೋಣ. ನಾವು ಏನು ಇಂಡಿಯಾ ಬಾಲಿಂಗ್ ತಗೊಂಡ್ರು ಹೊಡಿತಾರೆ, ಬ್ಯಾಟಿಂಗ್ ತಗೊಂಡ್ರು ಹೊಡಿತಾರೆ. ವಿರಾಟ್ ಕೊಹ್ಲಿ 100 ಹೊಡಿತಾರೆ. ನಮ್ಮ ಸಮಿ 5 ವಿಕೆಟ್ ತಗೊಂತಾರೆ. ಇಂಡಿಯಾ ಪಾಕಿಸ್ತಾನ ಫುಲ್ ಎಕ್ಸೈಟ್ಮೆಂಟ್. ಅವ್ರ ಕಡೆ ಓಪನಿಂಗ್ ಮೊಹಮ್ಮದ್ ರಿಜ್ವಾನ್ ಅವ್ರು ಆಡ್ತಾರೆ. ನಮ್ಮ ಕಡೆ ರೋಹಿತ್ ಶರ್ಮಾ ಹುಲಿ ಇದೆ. ಎಕ್ಸೈಟ್ಮೆಂಟ್ ಇದ್ದೇವೆ. ಫುಲ್ಲು ಕಾಯ್ತಿದ್ದೀವಿ ಸಂಡೇಗೆ. ಫುಲ್ ಖುಷಿ ಇದೆ. ಇಂಡಿಯಾ ಗೆಲ್ಲುತ್ತೆ ಪಕ್ಕ, ಅದಂತೂ ಕನ್ಫರ್ಮ್. ಅವ್ರ ಮೇಲೆ ಏನು ಸೋಲಂತೂ ಚಾನ್ಸೇ ಇಲ್ಲ. ಗೆಲ್ಲೇಬೇಕು ಅವ್ರ ಮೇಲೆ. ಒಟ್ಟಿನಲ್ಲಿ ಇದೆ ಎಕ್ಸೈಟ್ಮೆಂಟ್. ಒಳ್ಳೊಳ್ಳೆ ಬೌಲಿಂಗ್ ಇದೆ, ಎಲ್ಲ ಇದೆ. ಅಕ್ಷರ್ ಪಟೇಲ್ ಇದ್ದಾನೆ ಸ್ಪಿನ್ನರು, ಚೆನ್ನಾಗಿದೆ. ನಮ್ಮ ಕಿಂಗ್ ಕೊಹ್ಲಿ ಇದ್ದಾರೆ. ಹಾಗಾಗಿ ಫುಲ್ ಎಕ್ಸೈಟ್ಮೆಂಟ್. ಪ್ಲಾನ್ ಮಾಡಿದ್ದೀರಾ? ಇಲ್ಲ, ಫುಲ್ ಅದೇ ಸಂಡೇ ಬಿರಿಯಾನಿ ತಿಂದು ಫುಲ್ ಹೊರಗೆ ಹೋಗಿ ಎಲ್ಲ ಎಂಜಾಯ್ ಮ್ಯಾಚ್ ನೋಡ್ಕೊಂಡು ಆರಾಮ್ಸಾಗಿ ಚಿಲ್ಲಾಗಿ ಹೊಡಿಲೇಬೇಕು. ಇಂಡಿಯಾ ಕಾತ್ರ ಫುಲ್ ಎಕ್ಸೈಟ್ಮೆಂಟ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದಮೇಲೆ ಫುಲ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಅವ್ರ ಮೇಲೆ ಗೆಲ್ಲೇಬೇಕು. ದುಬೈ ಸ್ವಲ್ಪ ಇದಿದೆ. ಟೀ ಶರ್ಟ್ ಮೇಲೆ ಬೇರೆ ಪಾಕಿಸ್ತಾನ ಇರ್ತಿದೆ, ಅದೊಂದು ಬೇಜಾರು ಇದೆ. ಒಟ್ಟಿನಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಗೊತ್ತು. ಫುಲ್ ಬಿರಿಯಾನಿ ತಿಂದು ಇಂಡಿಯಾ ಜೈ. ಒಂದು ಕಡೆ ವರ್ಲ್ಡ್ ಟಾಪ್ ಬ್ಯಾಟ್ಸ್ಮನ್ ಬೌಲರ್ಗಳು ಇಂಡಿಯಾ ಟೀಮಲ್ಲೇ ಇರೋದು. ಪಾಕಿಸ್ತಾನ ಇಂಡಿಯಾ ಇಸ್ ಗೋಯಿಂಗ್ ಟು ಪ್ಲೇ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿ? ನಮ್ಮದೇ ಅಲ್ಲ, ನಮ್ಮದೇ ಟಾಪಲ್ಲಿದೆ, ಟಾಪ್ ಲಿಸ್ಟಲ್ಲಿದೆ. ನಮಗೆ ಫೈಟ್ ಬರ್ಬೇಕಂದ್ರೆ ಆಸ್ಟ್ರೇಲಿಯಾ ಮಾತ್ರ. ಆಸ್ಟ್ರೇಲಿಯಾ ಬಿಟ್ಟರೆ ಏನು ಪಾಕಿಸ್ತಾನ ಅವೆಲ್ಲ ಏನಿಲ್ಲ. ಇಂಗ್ಲೆಂಡ್ ಒಂದು ಸ್ವಲ್ಪ ಚೆನ್ನಾಗಿದೆ T20ಲಿ. ಇಂಡಿಯಾ ಹೊಸ ಆಸ್ಟ್ರೇಲಿಯಾ ಬಿದ್ದರೆ ಒಂದು ಸ್ವಲ್ಪ ಇರುತ್ತೆ. ಬಟ್ ಇಂಡಿಯಾ ಪಾಕಿಸ್ತಾನ ಅಂದಮೇಲೆ ಫುಲ್ ಎಕ್ಸೈಟ್ಮೆಂಟ್. ಇವಾಗ ಸೆಕೆಂಡ್ ಮ್ಯಾಚ್ ನಡೀತಾ ಇದೆ. ಫಸ್ಟ್ ಮ್ಯಾಚು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಶುಭ್ಮನ್ ಗಿಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ನಮ್ಮದು ಓಪನಿಂಗ್ ಪೇರ್ ತುಂಬ ಬ್ಯೂಟಿಫುಲ್ ಆಗಿದೆ. ರೋಹಿತ್ ಶರ್ಮಾ ಹಿಟ್ ಮ್ಯಾನು ಮತ್ತು ಶುಭ್ಮನ್ ಗಿಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬ್ಯಾಕಪ್ಪಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ಬೌಲಿಂಗಲ್ಲಿ ಮೊಹಮ್ಮದ್ ಶಮಿ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಬೌಲರು. ಈ ಸಲ ನಾಟ್ ಓನ್ಲಿ ಸೆಕೆಂಡ್ ಮ್ಯಾಚಲ್ಲಿ ಪಾಕಿಸ್ತಾನ ಮ್ಯಾಚ್ ಗೆಲ್ತಾರೆ, ಆಮೇಲೆ ಚಾಂಪಿಯನ್ಸ್ ಟ್ರೋಫಿನೇ ವಿನ್ನರ್ಸ್ ಆಗ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸೈಟ್ಮೆಂಟ್ ಹೇಗಿದೆ ಈಗ? ನಾಳೆ ಬಿಟ್ಟು ನಾಡಿದ್ದಿದೆ. ಹೌದು, ಸಂಡೇ ಎಲ್ಲ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಫ್ರೆಂಡ್ಸ್ ಎಲ್ಲ ಇಲ್ಲೇ ಸ್ಕ್ರೀನ್ ಹಾಕಬೇಕು ಅಂತ ಇದ್ದೀವಿ. ಎಲ್ಲ ಜೊತೆಯಲ್ಲಿ ಇದ್ದು ಎಂಕರೇಜ್ ಮಾಡಬೇಕು ಅಂತ ಇದ್ದೀವಿ. Once again,